ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ಎನಿ ಟೈಮ್ ಖುಷಿಯಾಗಿರ್ಬೇಕಂದ್ರೆ ಒಂದಿದೆ. ಅದು ನನಗಂತೂ ಗೊತ್ತು, ಇನ್ನು ಕೆಲವೊಬ್ರು ಗೊತ್ತು. ಬಟ್ ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ, ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಲೈಫಲ್ಲಿ ಏನೇ ಕೆಲಸ ಮಾಡಿದ್ರು ಒಂದು ಮಾತ್ರ ಇಟ್ಕೊಂಡು ಮಾಡಿದ್ರೆ ನೀವು ಖುಷಿಯಲ್ಲಿರ್ತೀರ. ಏನ್ ಗೊತ್ತಾ? ಜೀರೋ ಎಕ್ಸ್ಪೆಕ್ಟೇಷನ್ಸ್. ನೀವು ಏನೇ ಮಾಡಿದ್ರು ಜೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಫುಲ್ ಖುಷಿಯಲ್ಲಿ ಇರ್ತೀರಾ. ಯಾಕಂದ್ರೆ ಅದರಿಂದ ನನಗೇನು ಬರಲ್ಲ ಬಿಡು ಅಂತ ಬಿಟ್ಬಿಟ್ರೆ ಏನಾದ್ರೂ ಒಂದು ಪಾಯಿಂಟ್ ಬಂದ್ರು ಖುಷಿ ಆಗುತ್ತೆ. ಬಟ್ ಆದ್ರೆ ನಾನು ಇದರಿಂದ ಇಷ್ಟು ಮಾಡ್ಬೇಕಂತ ಹೋಗ್ಬಿಟ್ಟು ಇಷ್ಟೇ ಇದ್ರೆ ಡಿಸಪಾಯಿಂಟ್ ಆಗ್ತೀಯ. ಡಿಸಪಾಯಿಂಟ್ ಆಗ್ಬಿಟ್ಟು ಡಿಮೋಟಿವೇಟ್ ಆಗಿ ಕಂಫರ್ಟಬಲ್ ಆಗಿರಕ್ಕಾಗಲ್ಲ. ಅದಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ಏನು ಎಕ್ಸ್ಪೆಕ್ಟೆನ್ಸ್ ಬೇಡ. ಸುಮ್ಮನೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಅಷ್ಟೇ. ಏನಾದ್ರೂ ಒಂದು ಬಂದ್ರೆ ಖುಷಿ, ಬಂದಿಲ್ಲ ಅಂದ್ರೆ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆ ತರ. ಫಾರ್ ಎಕ್ಸಾಂಪಲ್, ಈಗ ನಾನು ಆಫೀಸಿಂದ ಬರ್ತಾ ಇದ್ದೀನಿ, ನಮ್ಮ ವೈಫ್ಗೆ ಒಂದು ಚಾಕ್ಲೇಟ್ ತಗೊಂಡ್ ಬರ್ತಾ ಇದ್ದೀನಿ. ಅದು ನಮ್ಮ ವೈಫ್ ಗೊತ್ತಿಲ್ಲ. ಸುಮ್ಮನೆ ಕ್ಯಾಸುವಲ್ ಆಗಿ ಅವಳಿಗೆ ಯಾವ ಚಾಕ್ಲೇಟ್ ಇಷ್ಟನೋ ಚಾಕ್ಲೇಟ್ ಜೋಬಲ್ಲಿ ಹಾಕೊಂಡು ಬರ್ತಾ ಇದ್ದೀನಿ. ಬಂದೆ ಮನೆಗೆ, ನಾನು ಡೈರೆಕ್ಟ್ ಚಾಕ್ಲೇಟ್ ತಗೊಂಡು ನಮ್ಮ ವೈಫ್ ಕೊಟ್ಬಿಟ್ಟೆ. ಅವಳು ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತಾಳೆ. ಯಾಕಂದ್ರೆ ನಾನು ಕೇಳಲೇ ಇಲ್ಲ ಚಾಕ್ಲೇಟ್ ತಗೋಬಾ ಅಂತ, ಆದ್ರೂ ಕೂಡ ನೀನ್ ತಗೊಬಂದಿ ನನಗೋಸ್ಕರ, ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ಳು ನನಗೆ ಏನಾದ್ರು ಒಂದು ಕೊಡ್ತಾಳೆ. ಅವ್ರು ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಕ್ಯಾಸುವಲ್ ಚಾಕ್ಲೇಟ್ ತಗೊಂಡು ಕೊಟ್ಟೆ, ಬಟ್ ಅದು ಅದರಿಂದ ನನಗೆ ಏನಾದ್ರು ಸಿಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ನನಗೆ ಸಿಕ್ತು. ಏನ್ ಸಿಕ್ಕಿದ್ರು ಖುಷಿನೇ. ಆ ತರ ನೀವು ಏನೇ ಲೈಫಲ್ಲಿ ಕೆಲಸ ಮಾಡ್ಬೇಕಂದ್ರೆ ಜೀರೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲಸ ಮಾಡಿ. ಎನಿ ಟೈಮ್ ಖುಷಿಯಲ್ಲಿ ಇರ್ತೀರಾ. ಓಕೆನಾ?